ಸೊ ನೈಟ್ವರೆಗೂ ಇದೇ ಕೆಲಸ ಇವ್ರಿಗೆ, ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಓಡಾಡೋದು. ಬೇರೆ ಕಂಟ್ರಿಗೆ ಬಂದಿದ್ದೀವಿ ಅನ್ನೋ ಥರ ಫೀಲ್ ಕೊಡುತ್ತೆ. ಆದರೆ ಹತ್ರಕ್ಕೆ ಬಂದಾಗ ನೋಡಿದ್ರೇ ಗೊತ್ತಾಗೋದು ಇದು ನಮ್ಮ ಕರ್ನಾಟಕದಲ್ಲಿ ಇರೋದು ಚರ್ಚ್ ಸ್ಟ್ರೀಟು. ಸೊ ಎಲ್ಲರೂ ಫುಲ್ ಟೈಟಾಗಿ ಹೋಗ್ತಾರೆ ಹೋಗುವಾಗ. ನೋಡ್ತಾ ಇರ್ಬೋದು ಪಪ್ಪು ವಾರ ಎಲ್ಲ ದುಡಿ, ವೀಕೆಂಡಲ್ಲಿ ಬಂದು ಕುಡಿ ಅಂತ. ಅದಕ್ಕೆ ಅನಿಸುತ್ತೆ ಇದು ಈ ರೋಡ್ಗೆ ಮಹಾತ್ಮ ಗಾಂಧಿ ರೋಡ್ ಅಂತ ಹೆಸರಿಟ್ಟಿರೋದು. ಇದನ್ನು ಜಾಗ ಖಾಲಿ ಮಾಡೋಣ. ಸೊ ಲೈಟಾಗಿ ನಶೆಲಿ ತೇಲಾಡ್ತಾ ಇರ್ತಾರೆ ಬರೋರು. ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಹರ್ಷ ಫ್ರಮ್ ಮ್ಯಾಡ್ ಲಾಗ್ಸ್ ಕನ್ನಡ. ಸೊ ನಾನಿವತ್ತು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇರೋದು ನಮ್ಮ ಬೆಂಗಳೂರಿನ ಮಹಾತ್ಮ ಗಾಂಧಿ ರಸ್ತೆಗೆ. ಸೊ MG ರೋಡಿಗೆ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಇವತ್ತು. ಇಲ್ಲಿನ ನೈಟ್ ಲೈಫ್ ಹೇಗಿರುತ್ತೆ ಆ್ಯಂಡ್ ಇಲ್ಲಿನ ಜನ ಹೆಂಗಿರ್ತಾರೆ, ಇಲ್ಲಿನ ಸ್ಟ್ರೀಟ್ ಹೇಗಿದೆ ಆ್ಯಂಡ್ ಈ ವಿಡಿಯೋದಲ್ಲಿ ನಿಮಗೆ ಬ್ರಿಗೇಡ್ ರೋಡು ಹಾಗೆ ಚರ್ಚ್ ಸ್ಟ್ರೀಟ್ನ ಕೂಡ ತೋರಿಸ್ತೀನಿ. ಸೊ ನನ್ನ ಜೊತೆ ಬನ್ನಿ, ನಾವು MG ರೋಡ್ನ ಎಕ್ಸ್ಪ್ಲೋರ್ ಮಾಡೋಣ. ಗೈಸ್, ನಾನಿವಾಗ ಮೆಜೆಸ್ಟಿಕ್ಕಲ್ಲಿದ್ದೀನಿ. ಸೊ ಇಲ್ಲಿಂದ ವೈಟ್ ಫೀಲ್ಡ್ ಕಡೆಗೆ ಹೋಗೋ ಮೆಟ್ರೋ ಹತ್ಕೋಬೇಕು. ಇಲ್ಲಿಂದ ಚಾರ್ಜಸ್ ಬಂದು 20 ರೂಪೀಸ್ ಅಷ್ಟೇ ಮೆಟ್ರೋಗೆ. ಪರ್ಪಲ್ ಲೈನ್ ಹತ್ತಿದ್ರೆ ನಾವು ಸೀದಾ MG ರೋಡ್ ಮೆಟ್ರೋ ಸ್ಟೇಷನ್ಲೇ ಹೋಗಿ ಇಳ್ಕೋಬೋದು. ವೆಲ್ಕಮ್ ಟು ಕಾಸ್ಟ್ಲಿ ದುನಿಯಾ. ಸೊ ನೀವು ನನ್ನ ಹಿಂದೆ ನೋಡ್ತಾ ಇರೋದು ಮಹಾತ್ಮ ಗಾಂಧಿ ಮೆಟ್ರೋ ಸ್ಟೇಷನ್ನು. ಹಾಗೆ ಮುಂದೆ ಹೋದರೆ ಇಲ್ಲಿ ಬ್ರಿಗೇಡ್ ರೋಡ್ ಸಿಗುತ್ತೆ. ಸೊ ಬ್ರಿಗೇಡ್ ರೋಡು ಸ್ಟಾರ್ಟಿಂಗ್ಗೆ ಯಾವ ಥರ ಜಿಗಿ ಅಂತ ಇದೆ ತೋರಿಸ್ತೀನಿ ಬನ್ನಿ. ಹಾಗೆ ನೋಡ್ಕೊಳ್ರಪ್ಪ, ಕಾಸ್ಟ್ಲಿ ದುನಿಯಾದ ಎಂಟ್ರಿನೇ ಯಾವ ಲೆವೆಲಿಗೆ ಜಿಗಿ ಅಂತ ಇದೆ ಅಂತ. ಸೊ ಅಲ್ಲಿರೋದು ಮೆಟ್ರೋ ಲೈನು, ಹಾಗೆ ಇದೇನೆ ಬ್ರಿಗೇಡ್ ರೋಡು. ಸೊ ಇಲ್ಲಿ ಸ್ಟ್ರೈಟ್ ನೋಡಿ ಯಾವ ಥರ ಇದೆ ಸ್ಟ್ರೀಟು. ನಾನು ಬೆಂಗಳೂರಿಗೆ ಬಂದು 2 ವರ್ಷ ಆದ್ರೂ ನಾನು ಈ MG ರೋಡಿಗೆ ಬರ್ತಾ ಇರೋದು ಇದೇ ಫಸ್ಟ್ ಟೈಮು. ಸೊ ಇದ್ರಿಗೂ ನನಗೆ ಬರಬೇಕಂತ ಅನಿಸಿರಲಿಲ್ಲ ಆ್ಯಂಡ್ ಬಂದಿರಲಿಲ್ಲ ಕೂಡ. ಸೊ ಇವತ್ತು ನಾನು ನೋಡೋದ್ರ ಜೊತೆಗೆ ನಿಮಗೂ ಕೂಡ ತೋರಿಸ್ತೀನಿ. ಬನ್ನಿ ಈ MG ರೋಡ್ನ ಎಕ್ಸ್ಪ್ಲೋರ್ ಮಾಡೋಣ. ಗೈಸ್, ಈ ರೋಡ್ ಬಂದು ಶಾಪಿಂಗ್ಗೆ ತುಂಬ ಫೇಮಸ್ಸು. ಸೊ ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ತುಂಬ ಬ್ರ್ಯಾಂಡೆಡ್ ಶೋರೂಮ್ಸ್ ಎಲ್ಲ ಇದೆ. ಆ್ಯಂಡ್ ಜೊತೆಗೆ ಈ ರೋಡ್ ಬಂದು ಪಬ್ಬು ಮತ್ತು ಬಾರಿಗೆ ತುಂಬ ಫೇಮಸ್ಸು. ವೀಕೆಂಡಲ್ಲಂತೂ ಇಲ್ಲಿ ಜನ ಜಿಗಿ ಅಂತ ಇರ್ತಾರೆ. ಸೊ ಆ್ಯಕ್ಚುಲಿ ತುಂಬ ಮಳೆ ಬರ್ತಾಯಿದೆ. ಇವತ್ತು ಸಂಡೇ. ಆ್ಯಕ್ಚುಲಿ ನಾನು ನೆನ್ನೆನೇ ಬರಬೇಕಿತ್ತು, ಸ್ಯಾಟರ್ಡೆ. ಮಳೆ ಇತ್ತು ಅಂತ ಬರೋಕ್ಕಾಗಿಲ್ಲ. ಬಟ್ ಇವತ್ತೂ ಮಳೆ ಬರ್ತಾಯಿದೆ. ಮಧ್ಯಾಹ್ನ ಅಷ್ಟು ಮಳೆನೇ ಇರಲಿಲ್ಲ, ಸಡನ್ನಾಗಿ ಸಂಜೆ ಮಳೆ ಬರ್ತಾಯಿದೆ. ಬೆಂಗಳೂರು ವೆದರೇ ಹಿಂಗೆ, ಯಾವಾಗ ಯಾವ ಥರ ಇರುತ್ತೆ ಹೇಳೋದಕ್ಕಾಗ. ಮಾಡ್ಬೋದು, ನೋಡ್ತಿದ್ರೆ ವೈಲ್ಡ್ ಕ್ರಾಫ್ಟು, ವುಡ್ಲ್ಯಾಂಡು, US ಪೋಲೋ. ಸೊ ಎಲ್ಲ ಬ್ರ್ಯಾಂಡೆಡ್ ಕಂಪ್ನಿಗಳಿಗೂ. ಈ ಏರಿಯಾನ ದೂರದಿಂದ ನೋಡಿದ್ರೆ ಯಾವುದೋ ಬೇರೆ ಕಂಟ್ರಿಗೆ ಬಂದಿದ್ದೀವಿ ಅನ್ನೋ ಥರ ಫೀಲ್ ಕೊಡುತ್ತೆ. ಆದರೆ ಹತ್ರಕ್ಕೆ ಬಂದಾಗ ನೋಡಿದ್ರೇ ಗೊತ್ತಾಗೋದು ಇದು ನಮ್ಮ ಕರ್ನಾಟಕದಂತ. ಹೇಗೆ ಅಂತ ಕೇಳ್ತೀರಾ? ಸೊ ಇಲ್ಲಿ ನೋಡ್ತಿರ್ಬೋದು, ಅಡಿಡಾಸ್ನು ಕೂಡ ಕನ್ನಡದಲ್ಲೇ ಬರ್ಸಿದ್ದಾರೆ ನಮ್ಮ ರಕ್ಷಣಾ ವೇದಿಕೆಯವರು, ಕರ್ನಾಟಕ ರಕ್ಷಣಾ ವೇದಿಕೆಯವರು. ಸೊ ಇಲ್ಲಿ ನೋಡ್ತಿರ್ಬೋದು, ಇಲ್ಲೆಲ್ಲ ಕನ್ನಡನೇ ಇದೆ. MG ರೋಡಿಗೆ ಬಂದರೆ ನೀವು ಯಾವುದೋ ಬೇರೆ ಕಂಟ್ರಿಗೆ ಬಂದಿದ್ದ ಥರ ಅನಿಸುತ್ತೆ. ಇಲ್ಲಿ ಕನ್ನಡದವ್ರಿಗಿಂತ ಬೇರೆ ಸ್ಟೇಟಿಂದ ಬಂದಿರೋ ಜನ, ಹಾಗೆ ಬೇರೆ ಕಂಟ್ರೀಸ್ ಜನನೇ ಜಾಸ್ತಿ ಕಾಣಿಸೋದು. ಎಲ್ಲದು ಬ್ರ್ಯಾಂಡೆಡ್ ಕಂಪ್ನಿಗಳಿಗೂ. ಸೊ ಯಾವುದು ಲೋಕಲ್ ಕಂಪ್ನಿಗಳೇ ಇಲ್ಲ. ಇಲ್ಲಿ ಕನ್ನಡ ಮಾತಾಡೋರೇ ರೇರು, ಎಲ್ಲ ಬರೀ ನಾರ್ತ್ ಇಂಡಿಯನ್ಸೇ ಜಾಸ್ತಿ ಇದ್ದಾರೆ ಇಲ್ಲಿ. ಸೊ ಇಲ್ಲಿನ ವಸ್ತುಗಳ ಮೇಲೆ ಯಾರ್ಯಾರ್ದು ಸ್ಯಾಲ್ರಿ ಅಮೌಂಟ್ ಬರ್ದಿರುತ್ತೋ ಅವರೆಲ್ಲ ಸ್ಯಾಟರ್ಡೆ ಸಂಡೇ ಬಂತು ಅಂದರೆ ಊರು ಸೇರ್ಕೊಬಿಡ್ತಾರೆ. ಇನ್ನು ಮಿಕ್ಕಿದವರೆಲ್ಲ ಇರ್ತಾರಲ್ಲ, ಅವರು ಸ್ಯಾಟರ್ಡೆ ಸಂಡೇ ಬಂದು ಇಲ್ಲಿ ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ. ಒಂದು ಫುಲ್ ರಿಚ್ ಏರಿಯಾ, ಕಾಸ್ಟ್ಲಿ ದುನಿಯಾ ಅಂತಲೇ ಹೇಳ್ಬೋದು ಈ MG ರೋಡ್ನ. ಇಲ್ಲಿ ನೋಡ್ತಿರ್ಬೋದು, ಇಲ್ಲಿನ ನೈಟ್ ಲೈಫು ತುಂಬಾ ಚೆನ್ನಾಗಿದೆ. LCD ಡಿಸ್ಪ್ಲೇ, ಲೈಟಿಂಗ್ಸು ತುಂಬ ಅದ್ಭುತವಾಗಿದೆ. ಇಲ್ಲಿ ಬಂದರೆ ತುಂಬ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಶಾಪಿಂಗ್ ಮಾಡೋದಕ್ಕಾದರೆ ಹೆವಿ ಕಾಸ್ಟ್ಲಿ ಇಲ್ಲಿ, ಎಲ್ಲ ಬ್ರ್ಯಾಂಡೆಡ್ ಶೋರೂಮ್ಸೇ ಇರೋದಿಲ್ಲಿ. ಆ್ಯಂಡ್ ಫುಟ್ಪಾತಲ್ಲಿ ಕೂಡ ಮಾರ್ತಾ ಇರ್ತಾರೆ, ಬಟ್ ಅದನ್ನು ಕೂಡ ಕಾಸ್ಟ್ಲಿನೇ ಹೇಳ್ತಾರೆ. ನೀವು ಬಾರ್ಗೇನಿಂಗ್ ಮಾಡೋದು ಗೊತ್ತಿದ್ದರೆ ಕಡಿಮೆಗೆ ತೊಗೊಬೋದು, ಇಲ್ಲಾಂದರೆ ಅಲ್ಲೂ ಕೂಡ ಟೋಕನ್ ಹಾಕ್ಸ್ಕೊಂಡು ಬರಬೇಕಾಗತ್ತೆ. ಇಲ್ಲೇನೋ ಗೌರ್ಮೆಂಟ್ ಬಜಾರ್ ಅಂತ ಇದೆ, ಏನಿದೆ ನೋಡೋಣ ಬನ್ನಿ. ಸೊ ಇದು
ಸೊ ಅದು ಫುಡ್ ಕೋರ್ಟ್ ಅನಿಸುತ್ತೆ. ಸೊ ಹೌದು, ಇದು ಫುಡ್ ಕೋರ್ಟು. ಜ್ಯುವೆಲ್ರೀಸ್ ಎಲ್ಲ ಇದೆ ಗುರು. ಈ MG ರೋಡ್ಗೆ ಬ್ರಿಟಿಷ್ ಅವರು ಅವ್ರ ಕಾಲದಲ್ಲಿ ಸೌತ್ ಪರೇಡ್ ಅಂತ ಹೆಸರಿಟ್ಟಿರ್ತಾರೆ. ಸ್ವಾತಂತ್ರ್ಯ ಬಂದ ಮೇಲೆ ಮಹಾತ್ಮ ಗಾಂಧಿ ರಸ್ತೆ ಅಂತ ಮರುನಾಮಕರಣ ಮಾಡಲಾಗುತ್ತೆ. ಮಹಾತ್ಮ ಗಾಂಧಿ ಅವ್ರು ಹೇಳ್ತಾರೆ, ಯಾವತ್ತು ಒಂದು ಹೆಣ್ಣು ಮಧ್ಯರಾತ್ರಿ 12 ಗಂಟೆಲಿ ಒಬ್ಬಳೇ ಓಡಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೋ ಅವತ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗೆ ಅಂತ. ಅದಕ್ಕೆ ಅನಿಸುತ್ತೆ ಇದು ಈ ರೋಡ್ಗೆ ಮಹಾತ್ಮ ಗಾಂಧಿ ರೋಡ್ ಅಂತ ಹೆಸರಿಟ್ಟಿರೋದು. ಇಲ್ಲಿ ವೀಕೆಂಡ್ ಬಂತು ಅಂತ ಹೇಳಿದ್ರೆ ಹುಡುಗಿರು ಟೈಟಾಗಿ ನಶೆಲಿ ತೇಲಾಡ್ತಾ ಇರ್ತಾರೆ. ಬರೋರೆಲ್ಲ ಹಾಗೆ ಅಂತ ಹೇಳೋದಕ್ಕಾಗಲ್ಲ. ಬಟ್ ನ್ಯೂ ಇಯರ್ ಟೈಮಲ್ಲಂತೂ ಇಲ್ಲಿ ಇಯರ್ ಎಂಡ್ ಪಾರ್ಟಿ ಟೈಮಲ್ಲಿ ಹುಡ್ಕೊಂಡು ಎಲ್ಲಿ ಬೇಕಲ್ಲಿ ಬಿದ್ದಿರ್ತಾರೆ. ನೀವು ನೋಡಿರ್ತೀರ ವೀಡಿಯೋದಲ್ಲೆಲ್ಲ. ಸೊ ಗಾಯ್ಸ್, ನಾನು ಇಷ್ಟೊತ್ತವರೆಗೂ ತೋರಿಸಿದ್ದು ನಿಮಗೆ ಬ್ರಿಗೇಡ್ ರೋಡು. ಈ ರೋಡ್ ಏನಕ್ಕೆ ಫೇಮಸ್ ಅಂತ ಹೇಳಿದ್ರೆ ಇಲ್ಲಿ ತುಂಬ ಶೋರೂಮ್ಸ್ಗಳಿದೆ, ಬ್ರ್ಯಾಂಡೆಡ್ ಶೋರೂಮ್ಸ್. ಶಾಪಿಂಗ್ ಮಾಡೋದಕ್ಕೆ ಈ ರೋಡು ತುಂಬಾ ಫೇಮಸ್ಸು. ಈಗ ನಾನು ನೆಕ್ಸ್ಟ್ ನಿಮ್ಮನ್ನ ಕರ್ಕೊಂಡು ಹೋಗೋದು ಚರ್ಚ್ ಸ್ಟ್ರೀಟ್ಗೆ. ಸೊ ಅದು ಬಂದು ರೆಸ್ಟೋರೆಂಟು, ಪಬ್ಬು, ಬಾರು ಎಲ್ಲ ಅಲ್ಲಿ ಸಿಗುತ್ತೆ. ಸೊ ನೋಡೋಣ ಬನ್ನಿ ಅದು ಹೇಗಿದೆ ಅಂತ. ಸೊ ಈ ಬ್ರಿಗೇಡ್ ರೋಡಲ್ಲಿ ನಾನು ಅಬ್ಸರ್ವ್ ಮಾಡ್ದಂಗೆ ಇಲ್ಲಿ ಬಟ್ಟೆಗಳು, ಶೂಸ್ಗಳು ಎಲ್ಲದೂ ಸಿಗುತ್ತೆ. ನನ್ನ ಪ್ರಕಾರ ಇಲ್ಲಿ ಸೀರೆ ಸಿಕ್ಕಲ್ಲ ಅನಿಸುತ್ತೆ. ಎಲ್ಲ ನೋಡಿದ್ರು ಎಲ್ಲ ಕ್ರಾಪ್ ಟಾಪು, ಆ ಜೀನ್ಸ್ ಈ ಜೀನ್ಸ್ ಅಂತ ಎಲ್ಲ ಫ್ಯಾಷನ್ನಾಗಿ ಓಡಾಡ್ತಾ ಇದ್ದಾರೆ. ಸೀರೆಗಳೆಲ್ಲೂ ಸಿಕ್ಕಲ್ಲ ಇಲ್ಲಿ. ಸೀರೆ ಹಾಕಿರೋರಂತೂ ಹುಡ್ಕೋದಂತೂ ಇನ್ನೂ ಕಷ್ಟ. ಓಡಾಡ್ತಿದ್ದಾರೆ. ಸೊ ನೈಟ್ವರೆಗೂ ಇದೇ ಕೆಲಸ ಇವ್ರಿಗೆ, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡೋದು. ಸೊ ಇಲ್ಲಿ ವೀಕೆಂಡಲ್ಲಿ ಬರೋ ಜನಗಳ ಪ್ರಿನ್ಸಿಪಲ್ ಏನಂತ ಹೇಳಿದ್ರೆ, ವಾರ ಎಲ್ಲ ದುಡಿ, ವೀಕೆಂಡಲ್ಲಿ ಬಂದು ಕುಡಿ ಅಂತ. ಸೊ ಎಲ್ಲರೂ ಫುಲ್ ಟೈಟಾಗಿ ಹೋಗ್ತಾರೆ ಹೋಗುವಾಗ. ವೀಕೆಂಡ್ ಬೇರೆ ಇವತ್ತು ಸಂಡೇ. ಆ ಎಂಡಿಂದ ಈ ಎಂಡ್ವರೆಗೂ ಬ್ರಿಗೇಡ್ ರೋಡ್ ಆದರೆ, ಸೊ ಇಲ್ಲಿರೋದೇ ಚರ್ಚ್ ಸ್ಟ್ರೀಟು. ಸೊ ಚರ್ಚ್ ಸ್ಟ್ರೀಟಲ್ಲಿ ಏನೇನಿದೆ ನೋಡೋಣ ಬನ್ನಿ ಹಾಗೆ. ಸೊ ಇಲ್ಲೂ ಶಾಪಿಂಗ್ ಮಾಡೋದಕ್ಕೆ ಕೆಲವು ಬ್ರ್ಯಾಂಡೆಡ್ ಶೋರೂಮ್ಸ್ ಇದೆ. ಸ್ಟಾರ್ಬಕ್ಸ್ ಇದೆ ಗುರು ಇಲ್ಲಿ. ಸೊ ಇಲ್ಲಿ ನೋಡಿದ್ರೆ ಸ್ಟಾರ್ಬಕ್ಸು, ಮೊಬೈಲ್ ಶೋರೂಮ್ಸ್. ಸೊ ಇಲ್ಲಿ ನೋಡ್ತಿರೋದು ಇದು ಪಬ್ ಅನಿಸುತ್ತೆ, ಗೋಲ್ಡ್ ಫಿಶಿಂಗ್ ಬರ್ಗರ್ಸ್. ಅಂದರೆ ಇನ್ನು ಕೆಫೆ, ರೆಸ್ಟೋರೆಂಟು, ಪಬ್ಬು ಇಷ್ಟೇ ಸಿಕ್ಕೋದಿನ್ನು ಈ ಚರ್ಚ್ ಸ್ಟ್ರೀಟಲ್ಲಿ. ಸೊ ನೋಡ್ತಿರ್ಬೋದು ಕ್ಲಬ್ಬು, ಮುಂದೆ ಪಬ್ಬು. ಸೊ ಇಲ್ಲಿ ಬಂದು ಸ್ಟ್ರೀಟ್ ಫೋಟೋಗ್ರಾಫರ್ನ ಹುಡುಕ್ತಾ ಇದ್ದೀನಿ, ಬಟ್ ನನಗೆ ಎಲ್ಲೂ ಕಾಣಿಸ್ತಾ ಇಲ್ಲ ಸ್ಟ್ರೀಟ್ ಫೋಟೋಗ್ರಾಫರು. ಸೊ ಹಾಗೆ ಚರ್ಚ್ ಸ್ಟ್ರೀಟಲ್ಲಿ ಮುಂದೆ ಬಂದು ಇಲ್ಲಿ ನೋಡಿದ್ರೆ ಇಲ್ಲಿ ಕಾಣಿಸೋದೆ ನಮಗೆ ಮೆಟ್ರೋ ಸ್ಟೇಷನ್ನು. ಸೊ ಮಹಾತ್ಮ ಗಾಂಧಿ ಮೆಟ್ರೋ ಸ್ಟೇಷನ್ಗೆ ಇಲ್ಲಿ ಒಂದು ಎಂಟ್ರಿ ಇದೆ. ಇಲ್ಲಿಂದ ಸೀದಾ ಮೆಟ್ರೋ ಹೊತ್ಕೊಂಡು ಹೋಗ್ಬೋದು. ಗೈಸ್, ಈ ಬ್ರಿಗೇಡ್ ರೋಡು ಶಾಪಿಂಗ್ ಮಾಡೋದಕ್ಕೆ ಬ್ರ್ಯಾಂಡೆಡ್ ಶೋರೂಮ್ಗಳಿಗೆ ಫೇಮಸ್. ಆದರೆ ಸೊ ಇಲ್ಲಿ ಕಾಣ್ತಿರೋ ಚರ್ಚ್ ಸ್ಟ್ರೀಟ್ ಬಂದು ರೆಸ್ಟೋರೆಂಟ್ಸು, ಪಬ್ಬು, ಕೆಫೆ, ಬಾರ್ಗಳಿಗೆ ತುಂಬ ಫೇಮಸ್ಸು.
ಸೊ ನೀವಲ್ಲಿ ನೋಡ್ತಾ ಇರ್ಬೋದು ಪಬ್ಬು. ಇವರು ಕುಡ್ಕೊಂಡು ತೇಲಾಡ್ಕೊಂಡು ಯಾವಾಗಲಾದರೂ ಮನೆಗೆ ಹೋಗಲಿ, ನಮ್ಮ ಟೈಮ್ ಅಂತೂ ಓವರ್ ಆಯಿತು. ಸೊ ಇಲ್ಲಿಂದ ಜಾಗ ಖಾಲಿ ಮಾಡೋಣ. ಸೊ ಇದಿಷ್ಟು MG ರೋಡ್ನ ವ್ಲಾಗ್ ಆಗಿತ್ತು. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ಕಂಟೆಂಟ್ ಜೊತೆ ಬರ್ತೀನಿ. ಲವ್ ಯು ಆಲ್, ಸಿ ಯು, ಟೇಕ್ ಕೇರ್, ಬಾಯ್.